ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರವು ಬೆಳಗ್ಗೆ 6 ಗಂಟೆಯಿಂದಲೇ ಶೋ ಆರಂಭವಾಗಿದ್ದು 7 ಶೇಡ್ ನಲ್ಲಿ ದರ್ಶನ್ ಅಬ್ಬರ ಶುರುವಾಗಿದೆ. ದರ್ಶನ್ ಅಭಿನಯಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಇನ್ನು ಮೊದಲ ದಿನವೇ ಕೆಲವು ಥಿಯೇಟರ್ಗಳಲ್ಲಿ 6ಕ್ಕೂ ಅಧಿಕ ಶೋಗಳು ಪ್ರದರ್ಶನ ಕಾಣುತ್ತಿವೆ ಅಂತ ಹೇಳಲಾಗುತ್ತಿದೆ. ಹೀಗಾಗಿ ಡೆವಿಲ್ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡಬಹುದೆಂದು ಲೆಕ್ಕಾಚಾರಗಳು ಶುರುವಾಗಿದೆ. ಡೆವಿಲ್ ಸಿನಿಮಾವನ್ನು ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡುತ್ತಿರುವುದರಿಂದ ಕಲೆಕ್ಷನ್ ಅಷ್ಟೇ ಪ್ರಮಾಣದಲ್ಲಿ ದೊಡ್ಡದಾಗಿರುತ್ತೆ ಅನ್ನೋದು ಕರ್ನಾಟಕ ವಿತರಕರ ಲೆಕ್ಕಾಚಾರ. ಫಸ್ಟ್ ಡೇ ಈ ಸಿನಿಮಾದ ಅಂದಾಜು ಗಳಿಕೆ 13 ಕೋಟಿಗೂ ಅಧಿಕ ಆಗಬಹುದೆಂದು ವಿತರಕರು ಲೆಕ್ಕಾಚಾರ ಹಾಕಿದ್ದಾರೆ. ಇನ್ನು ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ನೋಡುವುದಾದರೆ ಹೈದರಾಬಾದ್ ಕರ್ನಾಟಕದಲ್ಲಿ 60 ಲಕ್ಷ, ಹುಬ್ಬಳ್ಳಿ ವಿಭಾಗದಲ್ಲಿ 2 ಕೋಟಿ, ಬೆಂಗಳೂರು, ಕೋಲಾರ, ತುಮಕೂರು ಈ ಭಾಗದಲ್ಲಿ 7 ಕೋಟಿ, ಮಂಡ್ಯ, ಮೈಸೂರು, ಕೊಡಗು, ಹಾಸನ ಇಲ್ಲಿ 2 ಕೋಟಿ, ಚಿತ್ರದುರ್ಗ ಹಾಗೂ ದಾವಣಗೆರೆಯಲ್ಲಿ 1 ಕೋಟಿ, ಇನ್ನು ಶಿವಮೊಗ್ಗ ಮತ್ತು ಮಂಗಳೂರು ಭಾಗದಲ್ಲಿ 1 ಕೋಟಿ, ಒಟ್ಟು 13 ಕೋಟಿ ರೂಪಾಯಿಯನ್ನು ಡೆವಿಲ್ ಚಿತ್ರವು ಮೊದಲ ದಿನವೇ ಬಾಚಲಿದೆ ಅಂತ ಹೇಳಲಾಗುತ್ತಿದೆ. ಫ್ರೆಂಡ್ಸ್, ನೀವೇನಾದ್ರೂ ಡೆವಿಲ್ ಚಿತ್ರ ನೋಡಿದ್ರೆ ಡೆವಿಲ್ ಚಿತ್ರ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ.